ಅದು ಖಾರ ಆಗಿರಬಹುದು, ಸಪ್ಪಗಾಗಿರಬಹುದು, ಸಿಹಿ ಆಗಿರಬಹುದು, ಕಹಿ ಆಗಿರಬಹುದು. ಖಾರ ಯಾಕೆ ಕೊಡ್ಬೇಕಂತ ಹೇಳ್ತೀರಾ? ಅದಕ್ಕೆ ಕೆಲವರು ಹೇಳ್ತಾರೆ ಮಾತಾದ್ರೆ ಕೇಳಬೇಕಿಲ್ಲ, ಪೆಟ್ಟಿಗಾದ್ರೂ ಮಣಿಬೇಕು, ಮಾತಿಗಾದ್ರೂ ಮಣಿಬೇಕಂತ. ಆವಾಗ ನಾವು ನಮ್ಮ ತಾಯಿಗೆ ಪೆಟ್ಟಿಗೆ ಮಣಿತಾ ಇದ್ದು, ಮಾತಿಗೆ ಮಣಿತಿದ್ದಿಲ್ಲ. ಪೆಟ್ಟಿ ಬಿದ್ದಾಗಲೇ ಯಪ್ಪು ಅಂತೇಳಿ ಮಣಿತಾ ಇದ್ದು. ಯಾಕೆ ಮಾತು ಹೇಳ್ತಾ ಇದ್ನಂದ್ರೆ, ಆ ಗಾಯಗಳು, ಆ ಪೆಟ್ಟುಗಳು ಇವತ್ತು ನಮ್ಮನ್ನ ಒಂದು ಒಳ್ಳೆಯ ದಾರಿಯಲ್ಲಿ ನಿಲ್ಲಿಸಿದಂಥದ್ದಾಗಿದೆ. ಇವತ್ತು ಒಂದು ಸಭೆಗೆ ಒಬ್ಬ ದೇವರ ಸೇವಕರಿದ್ದಾರೆ, ಒಂದು ಸಭೆಯನ್ನು ಒಬ್ಬರು ನಡೆಸ್ಕೊಂಡು ಹೋಗೋರು ಇದ್ದಾರೆ ಅಂದರೆ ಅವ್ರು ಹೇಳುವಂಥ ಪ್ರತಿ ಮಾತುಗಳು ಅದು ಖಾರ ಆಗಿರ್ಬೋದು, ಅದು ಸಪ್ಪಗಾಗಿರ್ಬೋದು, ಸಿಹಿ ಆಗಿರ್ಬೋದು, ಕಹಿ ಆಗಿರ್ಬೋದು, ಏನೇ ಅದು ವಾಕ್ಯ ಇರಲಿ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ. ಆಮೇನ್. ಕೆಲವರೆಲ್ಲ ಬರೀ ಆಶೀರ್ವಾದ ಕುರಿತಾಗಿ ಇಷ್ಟಪಡ್ತೀರಾ, ಕೆಲವರೆಲ್ಲ ಅದ್ಭುತದ ಬಗ್ಗೆ ಇಷ್ಟಪಡ್ತೀರಾ, ಆದರೆ ಕೆಲವೊಂದು ಸಾರಿ ಖಾರ ಕೂಡ ನಮಗೆ ಬೇಕು. ಖಾರ ಯಾಕೆ ಉಣ್ಬೇಕಂತ ಹೇಳ್ತೀರಾ? ಕೆಲವೊಂದು ಸಾರಿ ಖಾರ ಬಿ ಉಣ್ಬೇಕಂತ ಹೇಳ್ತಾರೆ. ಖಾರ ಉಂಡ್ರೆ ಏನು ಬರುತ್ತೆ? ಈ ಕಡೆ ಏನಾದರೂ ಗೊತ್ತಾ? ಖಾರ ಉಂಡ್ರೆ ಏನು ಬರುತ್ತೆ? ಇರಲಿ, ಎಷ್ಟು ಜನ ಖಾರ ತಿಂತೀರಿ? ಸ್ವಲ್ಪ ಕೈ ನೋಡೋಣ. ಖಾರ ತಿನ್ನೋರು ಜಾಸ್ತಿ, ಆಂಧ್ರದವ್ರಂತೂ ತುಂಬ ಖಾರ ತಿಂತಾರೆ. ವಿಟಮಿನ್ ಸಿ ಸಿಗ್ತದಂತ ನೋಡ್ರಿ. ಅಮ್ಮ, ಇಮ್ಯುನಿಟಿ ಪವರ್ ಬೆಳೀತದೆ. ಯಪ್ಪೋ, ಇದು ನನಗೆ ಗೊತ್ತಿಲ್ಲ ವಿಷಯ. ವಿಟಮಿನ್ ಸಿ ಸಿಗ್ತದಂತೆ, ಇಮ್ಯುನಿಟಿ ತಾಕತ್ತು ಬೆಳೀತದಂತೆ, ಶರೀರದಲ್ಲಿ ಶಕ್ತಿ ಪವರ್ ಬೆಳೀತದೆ ಖಾರದಿಂದ. ಖಾರ ಇದೆ ಅಂತೇಳಿ ಬಾಗಿಲು ತೆರಿ ಹೋದ್ರಿ, ಏನು ಸಿಗಲ್ಲ? ವಿಟಮಿನ್ ಸಿ ಸಿಗಲ್ಲ, ತಾಕತ್ತು ನಿಮಗೆ ಸಿಗಲ್ಲ.